ಪ್ರತಾಪ್ ಸಿಂಹ ಮೈಸೂರು. ನಮ್ಮ ಮೈಸೂರಿನವರೇ ಆದಂತಹ ಹರಿಹರಾಸನಮ್ಮವರು ಒಂದು ಮಗ್ಗಿ ಪುಸ್ತಕ ಅಂತೇಳಿ ಹೇಳಿ ಚಲನಚಿತ್ರವನ್ನು ತೆಗೆದಿದ್ದಾರೆ. ಅದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸಸ್ಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಕ್ಲಾಸ್ ರೂಮ್ಗಳನ್ನ ನಡೆಸಲಿಕ್ಕೆ ಆಗ್ತಿರಲಿಲ್ಲ, ಇನ್ಫೆಕ್ಷನ್ ಇತ್ತು, ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಯಿತು. ಆಗ ಮಕ್ಕಳ ಒಂದು ಕಲಿಕೆ ಹಿಂದುಳಿಬಾರ್ದು ಅಂತೇಳಿ ಹೇಳಿ ಆನ್ಲೈನ್ ಕ್ಲಾಸಸ್ಸು ಶುರುವಾಯಿತು. ನಾನು ಸಂಸದನಾಗಿ ಆ ಸಂದರ್ಭದಲ್ಲಿ ನನ್ನ ಕಣ್ಣೆದುರುಗಡೆ ಒಂದೊಂದು ತಿಂಗಳಿಗೆ 2021 ಏಪ್ರಿಲ್ ಮೇ ತಿಂಗಳಲ್ಲಿ 1,000 ಜನ ಮೈಸೂರಿನಲ್ಲಿ ಸತ್ತೋದ್ರು. ಹಾಗೆ ಜನ ಎಲ್ಲ ಪ್ರಾಣಕ್ಕೆ ಭಯಭೀತರಾಗಿರುವಂಥ ಸಂದರ್ಭದಲ್ಲಿ ಮಕ್ಕಳ ಎಜುಕೇಷನ್ ಹಿಂದುಳಿಬಾರ್ದು ಅನ್ನೋ ಕಾರಣಕ್ಕೆ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆದವು. ಆಗ ಶ್ರೀಮಂತರು, ಸ್ಥಿತಿವಂತರು ಅವ್ರ ಹತ್ರ ಮನೇಲಿರುವಂಥ ಸ್ಮಾರ್ಟ್ಫೋನ್ಗಳನ್ನ ಮಕ್ಕಳಿಗೆ ಬಳಕೆಗೂ ಕೊಡ್ತಾಯಿದ್ರು, ಲ್ಯಾಪ್ಟಾಪ್ಗಳಿರ್ತಿತ್ತು, ಇಲ್ಲಾಂದರೆ ಟ್ಯಾಬ್ಗಳಿರ್ತಾಯಿತ್ತು. ಹಾಗಾಗಿ ಅದನ್ನು ಬಳಸ್ತಾಯಿದ್ರು. ಆದರೆ ಸಾಮಾನ್ಯದವರು, ಹಳ್ಳಿಯವರು, ಬಡವರು, ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥವ್ರಿಗೆ ಅವರಿಗೆ ಸ್ಮಾರ್ಟ್ಫೋನ್ಗಳೇ ಇರಲಿಲ್ಲ. ಅವ್ರ ತಂದೆ ತಾಯಂದಿರ ಹತ್ರ ಇದ್ದಿದ್ದು ಕೂಡ ಬೇಸಿಕ್ ಸೆಟ್ಗಳಿತ್ತು. ಹಾಗಾಗಿ ಸ್ಮಾರ್ಟ್ಫೋನ್ಗಳನ್ನು ತಂದೆ ತಾಯಂದಿರು ಕೋವಿಡ್ನಂಥ ಕಷ್ಟ ಕಾಲದಲ್ಲಿ ಕೆಲಸನೂ ಕಳ್ಕೊಂಡು ಯಾವುದೇ ವ್ಯಾಪಾರ ವಹಿವಾಟು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಖರೀದಿ ಮಾಡಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅದು ಸೃಷ್ಟಿಯಾಯಿತು. ಹಾಗಾಗಿ ಆಗ ತಂದೆ ತಾಯಂದಿರು ಯಾವ ರೀತಿ ಕಷ್ಟಪಟ್ಟರು, ಮಕ್ಕಳಿಗೆ ಏನು ತೊಂದರೆ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಮೈಸೂರಿನ ಹರಿಹರಾಸನಮ್ಮವರು ಒಂದು ಮಗ್ಗಿ ಪುಸ್ತಕ ಅನ್ನೋ ಒಂದು ಚಲನಚಿತ್ರವನ್ನು ತೆಗೆದಿದ್ದಾರೆ. ಇದು ನಾವು ಬೇರೆಯವ್ರ ಬಗ್ಗೆ ಔದಾರ್ಯವನ್ನು ಬೆಳೆಸ್ಕೊಳ್ಬೇಕು ಹಾಗೂ ಯಾವ ರೀತಿ ಪರಿಸ್ಥಿತಿ ಕೇವಲ 2.5-3 ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುವಂತಹ ಸಿನಿಮಾ ಇದಾಗಿದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾವನ್ನು ನೋಡಿ ಇದಕ್ಕೆ ಪ್ರೋತ್ಸಾಹನ ಕೊಡಿ. ಸಮಾಜಕ್ಕೆ ಸಂದೇಶವನ್ನು ಕೊಡುವಂತಹ ಒಂದು ಮೆಸೇಜನ್ನು ಕೊಡುವಂತಹ ಸಿನಿಮಾಗಳ ಸಂಖ್ಯೆ ಬಹಳ ಕಡಿಮೆ. ಬರೀ ಇವಾಗೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಡಿಶುಮ್ ಸಿನಿಮಾಗಳನ್ನೇ ಜನ ಭಾಳ ಇದರಿಂದ ಅದರ ಒಂದು ಗೀಳಿಗೆ ಒಳಗಾಗಿದ್ದಾರೆ. ಆದರೆ ಸಮಾಜಕ್ಕೆ ಒಂದು ಸಂದೇಶವನ್ನು, ಮೌಲ್ಯವನ್ನು ಸಾರುವಂತಹ ಸಿನಿಮಾಗಳನ್ನು ಕೂಡ ಕನ್ನಡಿಗರು ಪ್ರೋತ್ಸಾಹನ ಮಾಡಬೇಕು. ಈ ರೀತಿ ನೀವು ಪ್ರೋತ್ಸಾಹ ಮಾಡಲೇಬೇಕಾದಂಥ ಸಿನಿಮಾ ಈ ಮಗ್ಗಿ ಪುಸ್ತಕ ಆಗಿದೆ. ಮಗ್ಗಿ ಪುಸ್ತಕ ಸಿನಿಮಾದ ಯಶಸ್ಸು ನಿಮ್ಮ ಕೈಯಲ್ಲಿದೆ, ನೀವೆಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಈ ಸಿನಿಮಾವನ್ನು ಮಾಡಿರುವಂತಹ ಹರಿಹರಾಸನಮ್ಮವರು ಹಾಗೂ ಅವರ ತಂಡಕ್ಕೆ ತಾಯಿ ಚಾಮುಂಡೇಶ್ವರಿ, ಇಗ್ಗುತಪ್ಪ ದೇವರು, ಕಾವೇರಿ ತಾಯಿ ಎಲ್ಲ ಯಶಸ್ಸನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ.